ಈ ವಿಚಾರದೊಳಗ ಸಿದ್ಧಾಂತ ನಿರೂಪಣೆ ಅನ್ನೋ ವಿಚಾರದೊಳಗ ಏನ್ ಹೇಳ್ತಂದ್ರ ಆ ಪರಬ್ರಹ್ಮ ವಸ್ತು ಅನ್ನೋದು ಆದಿ ಮಧ್ಯ ಹಂತದಲ್ಲಿ ಯಾವಾಗ್ಲೂ ಸಮಾನವಾಗಿರುವುದು ಮತ್ತು ನಿಶ್ಚಲ ನಿರ್ವಿಕಾರವು ನಿರ್ಗುಣವು ನಿರಂಜನವು ನಿಸ್ಸಂಗವು ನಿಷ್ಪ್ರಪಂಚವು ಇರುತ್ತದೆ ಅನ್ನೋ ವಿಚಾರವನ್ನು ನೋಡಿದ್ವಿ. ಮತ್ ಇದನ್ನ ನಾವು ಸೂಕ್ಷ್ಮ ದೃಷ್ಟಿಯಿಂದ ನೋಡಿದ್ರ ಶಿವ ಜೀವರ ಐಕ್ಯವಾಗುವುದೆಂಬುದು ಸತ್ಯವಾಗಿ ಕಾಣ್ತದ. ಶಿವ ಜೀವರನ್ನೋದು ಎರಡಿಲ್ಲ, ಆದ್ರೆ ಅದು ಒಂದದ್ ಐತಿ. ಮತ್ತೆ ಒಂದೇ ಐತಿ ಅನ್ನೋದನ್ನ ತಿಳಿಬೇಕಂದ್ರ ಏಕತ್ವ ಬೇಕಾಗ್ತದ. ಯಾವ್ದಂದ್ರ ಶಿವ ಜೀವರ ಏಕತ್ವ. ಆ ಪರಬ್ರಹ್ಮ ಬ್ಯಾರಿಲ್ಲ, ನಾನ್ ಬ್ಯಾರಿಲ್ಲ, ಅದೆಲ್ಲದು ಒಂದೇ ಐತಿ ಅನ್ನ ಏಕತ್ವ ಬರ್ತದ. ಇಲ್ಲಿ ನಾವು ಬ್ಯಾರೆ ಬೇರೆ ಅನ್ನೋದೆಲ್ಲವನ್ನ ಬಿಟ್ಟು ವಿವೇಕದಿಂದ ಇವ್ಯಾವು ಬೇರೆ ಅನ್ನೋದೆಲ್ಲದ ಅಜ್ಞಾನ ಸ್ವರೂಪದಿಂದ ಕೂಡೈತಿ, ಮಾಯಾ ಸ್ವರೂಪದಿಂದ ಕೂಡೈತಿ. ಇರುವುದೊಂದೇ ಆ ಪರಬ್ರಹ್ಮ ವಸ್ತು ಅನ್ನೋದನ್ನ ತಿಳಿಬೇಕಾಗ್ತದೆ. ಸಾಧಕನ ಇಂಥದ್ದು ತಿಳಿದಾಗ ಆ ಗುಣದೊಳಗಿರ್ತಕ್ಕಂತ ಸಾಧಕನು ಗುಣಾತೀತನಾಗ್ತಾನ. ಗುಣವನ್ನು ಮೀರಿ ಆ ನಿರ್ಗುಣ ಸ್ವರೂಪನಾಗ್ತಾನ. ಆ ಪರಬ್ರಹ್ಮ ಸ್ವರೂಪನೇ ತಾನಾಗ್ತಾನ. ಅದಕ್ಕ ಆ ಸಂತರ ವಿವೇಕದಿಂದ ಆ ಸಂತರ ಸಂಘವನ್ನು ನಾವು ಮಾಡ್ಬೇಕಾಗ್ತದ. ಆ ಸಂತ ಮಹಾತ್ಮರು ಏನ್ ಹೇಳ್ತಾರ ಅದನ್ನ ನಾವು ಶ್ರವಣ ಮಾಡ್ಬೇಕು. ಶ್ರವಣಕ್ಕಿಂತಲೂ ಮನನ ಶ್ರೇಷ್ಠವು. ಆ ಮನನದಿಂದ ಸಾರ ವಿಚಾರ ತಿಳಿತೈತಿ. ಮನನ ಆಗದೆ ಬರೀ ಕೇವಲ ನಾವು ಶ್ರವಣ ಮಾಡ್ತವಿ, ನಾವು ಅದನ್ನ ಕೇಳ್ತೇವಿ ಇದನ್ನ ಕೇಳ್ತೇವಿ ಅಂದ್ರೆ ಶ್ರವಣದಿಂದನೇ ಆಗೋದಿಲ್ಲ. ಆ ಕೇಳಿರ್ತಕ್ಕಂಥ ವಿಷಯವನ್ನ ಮನನ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಅನ್ನೋ ವಿಚಾರದವರೆಗೂ ನಿನ್ನೆ ವಿಚಾರದೊಳಗೆ ನೋಡಿದ್ದೀರಪ್ಪ. ಈಗ ಅದ್ರೊಳಗೆ ಮುಂದುವರಿದ ಭಾಗ ಮನನದಿಂದ ಸಾರ ವಿಚಾರ ತಿಳಿಯುತ್ತದೆ. ಆಮೇಲೆ ನಿಧಿಧ್ಯಾಸದಿಂದ ಸಾಕ್ಷಾತ್ಕಾರವಾಗಿ ಸಂಘರಹಿತ ಬ್ರಹ್ಮ ವಸ್ತುವೇ ಅವನು ಆಗ್ತಾನ. ನಿಧಿಧ್ಯಾಸ ಅಂದ್ರ ಆ ಸಂಘರಹಿತವಾಗಿರ್ತಕ್ಕಂಥದ್ದು ಯಾವ್ದಂದ್ರ ಪರಬ್ರಹ್ಮ ವಸ್ತು ಐತಿ, ಅವನ ಆ ಸ್ವರೂಪನೇ ತಾನಂತ ಯಾವಾಗ್ಲೂ ನಿಧಿಧ್ಯಾಸದೊಳಗ ಅದಾನ ಅಂತಂದ್ರ ಅವನ ಆ ವಸ್ತುವೇ, ಆ ಪರಬ್ರಹ್ಮ ವಸ್ತುವೇ ಅವನಾಗುವನು. ಮತ್ತವನು ಬೇರೆ ಏನೂ ಅಲ್ಲ. ಯಾರ ಯಥಾರ್ಥ ಬ್ರಹ್ಮ ಜ್ಞಾನವನ್ನು ತಿಳಿತಾರ ಅವ್ರ ಬ್ರಹ್ಮ ಸ್ವರೂಪವೇ ಅದಾಗ್ತಾರ ಅನ್ನೋ ವಿಚಾರವನ್ನ ತಿಳಿಸ್ತದ. ಹೀಗೆ ನಿರ್ಗುಣವು ತಾನಾಗುವುದೇ ಸಾಯುಜ್ಯ ಮುಕ್ತಿಯಾಗಿದ್ದು ಅಲ್ಲಿ ವಾಚ್ಯಾಂಶ ಲಕ್ಷಾಂಶವೆಂದು ವಿಂಗಡಿಸುತ್ತಾ ಕೂಡಿರುವುದು ಮುಗಿದು ಹೋಗಿರುವುದು. ಇಲ್ಲಿ ನಾವ ನಿರ್ಗುಣವೇ ತಾನಾಗುವುದೇ ಸಾಯುಜ್ಯ ಮುಕ್ತಿ. ಇಲ್ಲಿ ನಾವೇನಾರ ಸಾಧನೆ ಮಾಡ್ತೇವಿ, ಏನಾರ ತಿಳಿತೇವಿ ಅಂದ್ರ ಏಕತ್ವ ವಿಚಾರವನ್ನು ತಿಳಿಯುವುದೇ ಜ್ಞಾನ. ಏಕತ್ವ ಅಂದ್ರ ಶಿವ ಬೇರಿಲ್ಲ ಜೀವ ಬೇರಿಲ್ಲ ಅಂತ ಏಕತ್ವವನ್ನು ತಿಳಿಯುವುದ ಜ್ಞಾನ ಆಗ್ತದೆ. ಅದೇ ನಿರ್ಗುಣ ಸ್ವರೂಪವು ಅಂದ್ರ ಗುಣ ಅತೀತವಾಗಿರ್ತಕ್ಕಂಥದ್ದು. ಗುಣಗಳು ಯಾವುದೇ ಗುಣಗಳು ಇಲ್ಲದೆ ಇರ್ತಕ್ಕಂಥದ್ದು ಏನೈತಲ್ಲ ಅದೇ ನಿರ್ಗುಣ ಸ್ವರೂಪ, ಅದೇ ತಾನಾಗುವುದು, ಅದೇ ಸಾಯುಜ್ಯ ಮುಕ್ತಿ. ಸಾಯುಜ್ಯ ಮುಕ್ತಿ ಅಂದ್ರ ಈ ಸಾಯುಜ್ಯ ಬೇರೆ ಮುಕ್ತಿಗಳು ಪುಣ್ಯ ಇರೋವರೆಗಿದ್ದು ಪುಣ್ಯ ತೀರಿದ್ಮೇಲೆ ಮತ್ತೆ ಬರುವಂತವಾಗ್ತವ. ಆದ್ರ ಈ ಸಾಯುಜ್ಯ ಮುಕ್ತಿ ಅನ್ನೋದು ಇದು ಪಾಪ ಪುಣ್ಯ ಜಗತ್ತು ಉದಿಸಿದ್ರು, ಜಗತ್ತು ಹುಟ್ಟಿದ್ರು, ಜಗತ್ತೇ ನಾಶವಾದ್ರು, ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರು ಹುಟ್ಟಿ ಸತ್ತು ಹೋದ್ರು ಕೂಡ ತಾನು ಏನು ಆಗದಂತದ್ದು ಏನೈತಲ್ಲ ಆ ಮಹಾಬಯಲು, ಆ ಮಹಾಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪ ಅದೇ ತಾನಂತ ತಿಳಿಯುವುದೇ ಸಾಯುಜ್ಯ ಮುಕ್ತಿ ಆಗ್ತದ. ಇದು 4 ಮುಕ್ತಿಗಳದವ. ಅದರಲ್ಲಿ ಕೊನೆಯದಾಗಿರ್ತಕ್ಕಂಥದ್ದ ಈ ಸಾಯುಜ್ಯ ಮುಕ್ತಿ. ನಾವ್ ಮತ್ತೆ ಈ ಸಾಯುಜ್ಯ ಮುಕ್ತಿ ನಮಗ್ ಪ್ರಾಪ್ತ ಆಗ್ಬೇಕಂದ್ರ ಯಥಾರ್ಥ ಜ್ಞಾನವನ್ನ ತಿಳಿಬೇಕು. ಮತ್ತೆ ಯಥಾರ್ಥ ಜ್ಞಾನ ಅಂದ್ರೆ ಏನಂದ್ರೆ ಯಥಾರ್ಥವಾಗಿರುವಂತ ವಸ್ತು. ಮತ್ತೆ ಯಥಾರ್ಥವಾಗಿರುವಂತ ವಸ್ತು ಯಾವ್ದಂತ ವಿಚಾರ ಮಾಡಿದ್ರ ಅದು ನಮ್ಮ ಆತ್ಮ ಸ್ವರೂಪನ ಆಗೇತ ವಿನ ಅದು ಬೇರೆ ಯಾವುದು ಅಲ್ಲ
ಅದನ್ನ ನಾವು ತಿಳಿದಾಗ ಅದಾಗಕ್ ಸಾಧ್ಯ ಆಗ್ತದ. ಆ ಸಾಯುಜ್ಯ ಮುಕ್ತಿ ಅನ್ನೋದಲ್ಲಿ ದೊರಿತೈತಿ. ನಾವು ಯಥಾರ್ಥ ಜ್ಞಾನದೊಳಗ ಇಲ್ಲಿ ವಾಚ್ಯಾಂಶ ಆಗ್ಲಿ ಲಕ್ಷ್ಯಾಂಶ ಆಗ್ಲಿ ವಿಂಗಡಿಸುತ್ತ ಕೂಡಿರುವುದು ಮುಗಿದು ಹೋಗಿರುವುದು. ನಾವಿದು ವಾಚ್ಯಾಂಶ ಇದ್ರ ಲಕ್ಷ್ಯಾಂಶ ಹೇಳ್ರಿ, ಇದು ವಾಚ್ಯಾರ್ಥ ಇದ್ರ ಲಕ್ಷ್ಯಾರ್ಥ ಹೇಳ್ರಿ ಅಂತ ನಾವು ಕೇಳ್ಕೊಂತ ಕುಂತವಂದ್ರ ಇದು ಪೂರ್ವ ಭಾಗದೊಳಗೈತಿ. ನಾನ್ ಸಾಧಕನದನಿ, ನಾನ್ ತಿಳಿಬೇಕು ಅಂದ್ರ ತಿಳಿಯುವುದರ ಸಲುವಾಗಿ ಈ ಲಕ್ಷ್ಯಾಂಶ ವಾಚ್ಯಾಂಶಗಳನ್ನ ತಿಳಿಸಿದಾರ. ನೋಡಪ್ಪ ವಸ್ತು ಹಿಂಗೈತಿ, ಅದು ಈ ತರ ಐತಿ, ಆ ಮನುಷ್ಯ ಇವ್ರಿದ್ದಂಗದನ, ಆ ವಸ್ತು ಹಿಂಗೈತಿ ಅಂತ ಅದಕ್ಕೂ ವಾಚ್ಯಾಂಶ ಲಕ್ಷ್ಯಾಂಶಗಳನ್ನು ಕೊಟ್ಟು ಹೇಳ್ತದ. ಎಲ್ಲಿವರೆಗೂ? ತಿಳಿಯುವವರೆಗೂ. ಆ ತಿಳಿಯು ಬಂದ ಮೇಲೆ ಯಥಾರ್ಥ ವಿಚಾರವನ್ನು ತಿಳಿಯುವಂತ ಸಾಮರ್ಥ್ಯ ಬಂದ ಮೇಲೆ ಅದನ್ನ ತಿಳಿದಾದ್ಮೇಲೆ ಆ ಬ್ರಹ್ಮ ಸ್ವರೂಪನೇ ತಾನದನೆ ಅಂತ ತಿಳಿದಾದ್ಮೇಲೆ ಮತ್ತಲ್ಲಿ ವಾಚ್ಯಾಂಶದ್ದಾಗಲಿ ಲಕ್ಷ್ಯಾಂಶವಂತಾಗ್ಲಿ ವಿಂಗಡಿಸಿ ಅಂತ ಕೂಡಿರುವುದು ಮುಗಿದು ಹೋಗಿರ್ತದ. ಅಲ್ಲಿ ತಿಳಿದ್ಮೇಲೆ ಮತ್ ಗೊತ್ತಿರೋಂತ ವ್ಯಕ್ತಿಯನ್ನ ಮತ್ತೆ ಆತನ್ನೇನ್ ಇನ್ನೊಬ್ರು ಪರಿಚಯ ಮಾಡ್ಸೋದ್ ಬೇಕಾಗಿರೋದಿಲ್ಲ. ಆ ಗೊತ್ತಿಲ್ದಂತ ವ್ಯಕ್ತಿನ ನೋಡಪ್ಪ ಅವ್ರು ಹಂಗಿದ್ರು ಹಿಂಗಿದ್ರು ಅಂತ ಹೇಳಕ್ ಬರ್ತದೆ. ಆ ವ್ಯಕ್ತಿನ ಪರಿಚಯ ಆದ್ಮೇಲೆ ಆ ವ್ಯಕ್ತಿನ ತಾನಾದ್ಮೇಲೆ ಮತ್ ತನಗ್ ತಾನೇ ಲಕ್ಷ್ಯಾಂಶ ವಾಚ್ಯಾಂಶಗಳನ್ನ ಕೊಡಕ್ ಬರೋದಿಲ್ಲ. ಅವೆಲ್ಲವೂ ಮುಗಿದು ಹೋಗಿರ್ತಾವು. ತಿಳಿಯೋತನ ಆ ತಿಳಿಸೋದಕ್ಕೋಸ್ಕರ ಈ ರೀತಿ ವಾಚ್ಯಾಂಶ ಲಕ್ಷ್ಯಾಂಶ ಅಂತ ಹೇಳ್ತಾರ. ಆ ಪರಿಪೂರ್ಣ ನಿರ್ಗುಣ ವಸ್ತುವು ತಾನೇ ಆದ್ಮೇಲೆ ಇಲ್ಲಿ ಯಾವ ಮಾತುಗಳು ಯಾವ ಪದಗಳು ಯಾವೊಂದು ಉಳಿಯುವುದಿಲ್ಲ. ಲಕ್ಷ್ಯವು ಆ ಲಕ್ಷ್ಯ ಪರಬ್ರಹ್ಮದಲ್ಲಿ ಅಡಗಿ ಹೋದ ಸಿದ್ಧಾಂತದಲ್ಲಿ ಮತ್ತೆ ಮೊದಲಿನ ಪೂರ್ವ ಪಕ್ಷ ಎಲ್ಲಿಯದು? ಪೂರ್ವ ಪಕ್ಷವೆಲ್ಲಿಯದು? ಈಗ ನಾವು ಲಕ್ಷ್ಯಾಂಶ ವಾಚ್ಯಾಂಶ ಅಂತ ಏನ್ ಹೇಳ್ತೇವೆ, ಅವ್ಯಾವು ಇಲ್ಲ. ಆ ಲಕ್ಷ್ಯವೇ ಆ ಲಕ್ಷ್ಯದಲ್ಲಿ ಅಂದ್ರ ಆ ಪರಬ್ರಹ್ಮದಲ್ಲಿ. ನಾವು ಲಕ್ಷ್ಯ ಕೊಟ್ಟು ಕೇಳ್ರಿ ಅಂದ್ರ ಮನಸ್ ಕೊಟ್ಟು ಕೇಳ್ರಿ, ಚಿತ್ತ ಕೊಟ್ಟು ಕೇಳ್ರಿ, ಅದನ್ನ ಅನುಭವದಿಂದ ನೋಡ್ರಿ, ಏಕಾಗ್ರತೆಯಿಂದ ಕೇಳ್ರಿ ಅಂತ ಹೇಳ್ತಾವಲ್ಲ. ಆ ಲಕ್ಷ್ಯ ಕೊಟ್ಟು ಕೇಳ್ರಿ ಅಂತ ಹೇಳ್ತಾವಲ್ಲ, ಆ ಲಕ್ಷಿಸುವ ವಸ್ತುವೇ ಆ ಲಕ್ಷ್ಯದಲ್ಲಿ. ಆ ಲಕ್ಷ್ಯ ಅಂದ್ರ ಆ ಪರಬ್ರಹ್ಮ ವಸ್ತುವಿನಲ್ಲಿ ಅಡಗಿ ಹೋದ ಮೇಲೆ, ಅಂದ್ರೆ ತಿಳಿಯುವ ಮತ್ತು ತಿಳಿಸಿಕೊಳ್ಳುವ, ನೋಡುವ ಮತ್ತು ನೋಡಿಸಿಕೊಳ್ಳುವ ಅದು ಎಲ್ಲದು ಏಕತ್ವವಾದಾಗ ಅಲ್ಲಿ ಲಕ್ಷ್ಯ ಮತ್ತ ಆ ಲಕ್ಷ್ಯ ಅನ್ನವು ಯಾವುದು ಇರೋದಿಲ್ಲ. ಆ ಲಕ್ಷ್ಯವು ಆ ಲಕ್ಷ್ಯ ಪರಬ್ರಹ್ಮದಲ್ಲಿ ಅಡಗಿ ಹೋದ ಸಿದ್ಧಾಂತದಲ್ಲಿ ಮತ್ತೆ ಮೊದಲಿನ ಪೂರ್ವ ಪಕ್ಷವೆಲ್ಲಿಯದು? ಅಂದ್ರ ನೀನು ಬೇರೆಯಾಗಿದ್ದಾಗ, ನಾನು ಜೀವನಾಗಿದ್ದಾಗ ಪರಮಾತ್ಮನನ್ನ ಹುಡುಕ್ಬೇಕು, ಕಾಣಬೇಕು, ನೋಡ್ಬೇಕು, ತಿಳಿಬೇಕು ಅನ್ನೋ ಎಲ್ಲಾ ಸಂಕಲ್ಪಗಳು ನಮ್ ತಲೆಯೊಳಗಿದ್ದು. ನೋಡಿ ಕಂಡು ತಿಳಿದು ಆ ವಸ್ತುವೇ ತಾನಂತ ಆದ್ಮೇಲೆ ಮತ್ತಿನ್ ನೋಡ್ಬೇಕನ್ನ ಭಾವೆಲ್ಲಿರ್ತದೆ? ತಿಳಿಯೋ ವಸ್ತುವನ್ನ ತಿಳಿದಾದ್ಮೇಲೆ ಮತ್ತೆ ತಿಳಿಯುವ ವಸ್ತುವೇ ತಾನಾದ್ಮೇಲೆ ತಿಳಿಯುವಂತದ್ ಎಲ್ಲಿರ್ತತಿ? ನೋಡುವಂತ ವಸ್ತುವೇ ತಾನಾದ್ಮೇಲೆ ಅಲ್ಲಿ ನೋಡ್ಸ್ಕೊಳ್ಳೋದು ಏನು, ನೋಡೋದ್ ಏನಿರ್ತತಿ? ಯಾವ್ದಿರಲ್ಲ. ಅದೆಲ್ಲದು ಏಕತ್ವಕ್ ಬಂದ್ಮೇಲೆ ಆ ಪೂರ್ವ ಪಕ್ಷದ ನೋಡ್ದೆ, ಮಾಡ್ದೆ, ಕಂಡೆ, ಕೂಡ್ದೆ, ನಾನು ಬದ್ಧನಿದ್ದೇನೆ, ಮುಕ್ತನಿದ್ದೇನೆ, ಬದ್ಧ ಮುಕ್ತ ಎಂಬ ದಂಧದ ಮಾತು ಇಲ್ಲಿ ಯಾವ ಉಳಿಯೋದಿಲ್ಲ. ಅವೆಲ್ಲವೂ ಪೂರ್ವ ಪಕ್ಷದ ಉಳಿದಿರ್ತಾವೋ. ಪೂರ್ಣ ಸ್ಥಿತಿ ಒಳಗ ಅದ್ರಾಗ ಯಾವುದು ಇಲ್ಲ. ಬದ್ಧ ಮುಕ್ತನೆಂಬ ದಂದುಗದ ಮಾತೇಕೆ? ನೀನ್ ಬದ್ಧ ಮುಕ್ತ ಅಂತ ಮಾತ್ ಯಾಕೆ ಹೇಳ್ತೀಯಪ್ಪ? ಅವು ನೀನ್ ತಿಳಿಯ ತನಕ ಮುಮುಕ್ಷದೊಳಗ ಅದಾವವು. ನಾನ್ ಯಾರು, ಅದು ಯಾರು, ಇದು ಯಾರು ಅನ್ನೋದು ಆ ಭಾವದೊಳಗ ಕೂಡಿದವ ವಿನಃ ಈ ಪರಿಪೂರ್ಣದರೊಳಗ ಅವ್ಯಾವು ಇಲ್ಲ. ಇರುವುದೆಲ್ಲದು ಆ ಪೂರ್ಣ ಸ್ವರೂಪನ ಇತ್ತಲ್ಲ. ಪ್ರತ್ಯಕ್ಷವಾಗಲರಿಯದ ಬ್ರಹ್ಮಕ್ಕೆ ಮತ್ತೆ ಪ್ರತ್ಯಕ್ಷತೆ ಎಲ್ಲಿಯದು? ಅದು ರೂಪ ನಾಮಗಳಿಂದ ಕೂಡಿದ್ದಲ್ಲ. ರೂಪನಾಮ ಅತೀತವಾಗಿರ್ತಕ್ಕಂತ ಆ ಪರಬ್ರಹ್ಮಕ್ಕ ನೀನು ರೂಪದಾಗ ತಂದು ಹೇಳು, ರೂಪದಾಗ ಕಂಡು ಹೇಳು, ರೂಪದಾಗ ನೋಡು ಅಂತಂದ್ರ ಅದಕ್ ಪ್ರತ್ಯಕ್ಷ ಎಲ್ಲಿಂದ ಬರಕ್ ಸಾಧ್ಯ ಆಗ್ತದೆ? ಅದು ಏನೊಂದಲ್ಲ, ಅದು ಕೇವಲ ಬಯಲು ಸ್ವರೂಪವಾಗಿರ್ತಕ್ಕಂಥ ಬ್ರಹ್ಮಕ್ಕೆ, ಪ್ರತ್ಯಕ್ಷವಾಗಲರಿಯದ ಬ್ರಹ್ಮಕ್ಕೆ
ಮತ್ತೆ ಪ್ರತ್ಯಕ್ಷತೆಯು ಎಲ್ಲಿದು? ಅದು ಎಲ್ಲಿದ್ದ ಬರ್ತತಿ? ಬರಕ್ ಆಗೋದಿಲ್ಲ. ಹೂವು ಕಾಣ್ತತಿ, ಹೂವಿನ ಪರಿಮಳ ನಮಗ್ ಕಾಣೋದಿಲ್ಲ. ಆ ಪರಿಮಳನ ರೂಪದಾಗ ತೋರ್ಸು ಅಂದ್ರೆ ತೋರ್ಸಕ್ ಬರೋದಿಲ್ಲ. ಅದು ಪರಿಮಳವನ್ನ ಅದನ್ನ ನಾವು ಗ್ರಹಿಸಿ ಅನುಭವಿಸದ ಐತೆ ವಿನ ಆ ಪರಿಮಳವನ್ನ ರೂಪದಾಗ ತೋರ್ಸಕ್ ಬರೋದಿಲ್ಲ. ಈಗ ಅಪ್ಪರ್ ದೇವ್ರ ತೋರ್ಸಂದಕ್ಕೆ ಒಂದೊಂದು ಉದಾಹರಣೆ ಕೊಡ್ತಾರೆ ಇಂದ ಅನುಭವಗಳು. ಕೈ ಒಡ್ಡ ಅಂತೇಳಿ ಹಿಡ್ಕೊಂಡ್ ಎರಡು ಬಾರಿಸಿ ಆಮೇಲೆ ಅಪ್ಪ ಅಯ್ಯೋ ನೋಯ್ತೈತಿ ಅಂದಾಗ ನೋವು ತೋರ್ಸೋ, ನನಗೆ ಸುಳ್ಳ ಹೇಳ್ತೀನಿ ನೀನು, ನೋವು ತೋರ್ಸಂದ್ರ ನೋವು ತೋರ್ಸಕ್ ಬರ್ತತೇನ? ಅವ್ ಹೊಡೆದ್ರ ಬಾಸುಂಡೆ ತೋರ್ಸ್ಬೋದು, ಆದ್ರ ನೋವು ತೋರ್ಸಕ್ ಬರೋದಿಲ್ಲ. ಅರ್ಥಾತ್ ಅದರಂತೆ ಈ ಪರಬ್ರಹ್ಮ ವಸ್ತು ಅನ್ನೋದು ಪ್ರತ್ಯಕ್ಷವಾಗಿ ತೋರ್ಸಕ್ ಬರಲ್ಲ. ನಾನೇ ನಾನಾಗಿ ನನ್ನ ಬೇರೆಯಾಗಿ ನಾನು ಇನ್ನೊಂದೇನ್ ತೋರ್ಸಕ್ ಬರ್ತದ? ಆ ಬಯಲು ಸ್ವರೂಪ ಬಯಲಾಗ ಅದ್ ಯಾವ್ದು ತೋರ್ಸಕ್ ಬರ್ತತಿ? ಅದ್ ಯಾವ್ದು ತೋರ್ಸಕ ಅದು ಬರೋದಿಲ್ಲ. ಅದು ಇದ್ದು ಇಲ್ಲದಂತಿರುವುದು, ಅದು ಇದ್ದು ಇಲ್ಲದಂತೆ ಐತಿ. ಇವಾಗ ಗಾಳಿ ಜೋರಾಗಿ ಬೀಸ್ದಾಗ ಗಾಳಿ ಐತಿ ಅಂತವಿ, ಗಾಳಿ ನಿಂತ್ ಕೂಡ್ಲ ಗಾಳಿ ಇಲ್ಲ ಅಂತವಿ. ಗಾಳಿ ಇಲ್ಲ ಅಂದ ಮಾತ್ರಕ್ಕ ಅಲ್ಲಿ ಗಾಳಿ ಇಲ್ಲ ಅಂತಲ್ಲ, ಕಡಿಮೆಯಾಗಿದೆ, ಅದು ನಮಗೆ ಗೊತ್ತಾಗ್ತಿಲ್ಲ. ಗಾಳಿ ಇದ್ದು ಯಾವಾಗ್ಲೂ ಇದ್ದಂಗೆ ಇದೆ. ಅದರಂತೆ ಈ ಪರಬ್ರಹ್ಮ ಅನ್ನೋದು ಕೂಡ ಅದು ಯಾವಾಗ್ಲೂ ಇದ್ದಕ್ಕಿದ್ದಂತೆ ಇರುವುದು. ಹೀಗೆ ಪರಿಪೂರ್ಣತೆಯ ಪಡೆದ ಮೇಲೂ ಕೊಟ್ಟಿ ಉಪಾಧಿಯ ತೋರಿಕೆ ಇದ್ದರೆ ಅಜ್ಞಾನಿಗೆ, ತೋರಿಕೆ ಇದ್ದರೆ ಜ್ಞಾನಿಗೆ ಅದು ಸಹಜ ಸಮಾಧಿಯಾಗುವುದು. ಶ್ರವಣದಿಂದ ಇಂಥ ನಿಶ್ಚಯಾತ್ಮಕ ಬುದ್ಧಿಯನ್ನ ರೂಪುಗೊಳಿಸಬೇಕು. ಅಂದ್ರ ಇಲ್ಲಿ ಏನ್ ಹೇಳ್ತತಿ? ಅದು ಹೊರಗ ಉಪಾಧಿ ತೋರಿಕೆ ಇದ್ರೂ ಕೂಡ ಈ ಶರೀರ ಇರತನ ಇದು ಕಸಿವು, ಬಾಯಾರಿಕೆ, ನಿದ್ರೆ ಏನೇನು ಇದ್ದದ್ದೇ ಇದಕ್ಕ. ಆದ್ರೆ ಇವು ಹೊರಗ ತೋರ್ಸಿದ್ರ ಏನಂತ ಆತ ಒಳಗ ಸ್ವರೂಪ ನಾನು ಅದನಿ ಅಂತ ತಿಳಿದಾದ್ಮೇಲೆ ಇವು ಯಾವ ಆತನಿಗೆ ಸಂಬಂಧ ಆಗಲಾರವು. ತೋರಿಕೆ ಇದ್ದರೂ ಈ ಪರಿಪೂರ್ಣತೆ ಪಡೆದ ಮೇಲೆ ಕೊಟ್ಟಿ ಉಪಾಧಿಯ ತೋರಿಕೆ ಇದ್ದರು ಅಂದ್ರ ಸುಳ್ಳು ಉಪಾಧಿಗಳು ದೇಹಕ್ಕೆ ಬರ್ತಾವ. ಜ್ಞಾನಿ ಆಗಿದಾರ ಅಂದ ತಕ್ಷಣ ದೇಹಕ್ಕೆ ಬರಬಾರದು ಅಂತಲ್ಲ. ಆ ಶರೀರಕ್ಕೆ ಕೈ ನೋವು ಬರ್ಬೋದು, ಕಾಲ್ ನೋವು ಬರ್ಬೋದು, ಸಣ್ಣ ಪುಟ್ಟ ರೋಗ ರುಜಿನಗಳು ಬರ್ಬೋದು, ಏನೆಲ್ಲ ಬರ್ಬೋದು. ಅವೇನೆಲ್ಲ ಬಂದು ಹೋದ್ರು ಕೂಡ ಅವೆಲ್ಲವೂ ಸುಳ್ಳೇ ಅದಾವು, ಅವೆಲ್ಲವೂ ಸುಳ್ಳೇ ಇದಾವು. ಆದ್ರ ಆ ಜ್ಞಾನಿ ಮಾತ್ರ ಅದು ಎಲ್ಲದು ಸುಳ್ಳೇ ಅಂತ ತಿಳಿದು ಅದರಂತೆ ಅದು ಇರ್ತದ, ಅದ್ರ ಕರ್ಮಾನುಸಾರವಂತೆ ಅದು ಇರ್ತದೆ. ನಾನಿರೋದ್ ಮಾತ್ರ ಆ ಪರಿಪೂರ್ಣ ಸ್ವರೂಪವೇ ತಾನು ಅನ್ನೋದು ಉಳಿತತಿ. ಅದನ್ನ ಸಹಜ ಸಮಾಧಿ. ಇಲ್ಲಿ ಸಮಾಧಿ ಅಂದ್ರ ನಾವು ಮನಸ್ಸನ್ನ ಹಿಡಿದು ಅಥವಾ ಯಾವ್ದಾದ್ರು ಒಂದು ಆಧಾರದಿಂದ ಅಥವಾ ಉಸಿರಿನಿಂದ ಯೋಗಿನಿಂದ ಏನಾದ್ರಾಗಾರ ಹಿಡ್ಕೊಂಡ್ ಕುಂದದ್ದು ಸಹಜ ಸಮಾಧಿ ಆಗೋದಿಲ್ಲ. ಆ ಸಹಜವಾಗಿ ಇರ್ತಕ್ಕಂತ ವಸ್ತುವನ್ನ, ಆ ಸ್ಥಿತಿಯನ್ನ, ಆ ಪರಬ್ರಹ್ಮ ವಸ್ತುವನ್ನ ಸಹಜವಾಗಿ ತಿಳಿಯುವುದೇ ಸಹಜ ಸಮಾಧಿಯಾಗುವುದು. ಈ ಶ್ರವಣದಿಂದ ಇಂಥ ನಿಶ್ಚಯಾತ್ಮಕ ಬುದ್ಧಿಯನ್ನು ರೂಪುಗೊಳಿಸಬೇಕು. ಇಂಥ ನಿಶ್ಚಯಾತ್ಮಕ ಬುದ್ಧಿ ನಮಗೆ ಆಗ್ಬೇಕು. ಹೆಂಗ? ಶ್ರವಣದಿಂದ. ಯಾವುದರ ಶ್ರವಣದಿಂದ? ಈ ನಿರ್ಗುಣವಾಗಿರ್ತಕ್ಕಂತ, ಸದಾ ಯಾವಾಗ್ಲೂ ಇರ್ತಕ್ಕಂತ, ನಾಶರಹಿತವಾಗಿರ್ತಕ್ಕಂತ ಆ ಆತ್ಮ ವಿಚಾರವನ್ನ ಕೇಳ್ತಾ ಅದನ್ನೇ ಮನನ ಮಾಡ್ಕೊಂತ ಅದೇ ನಿಧಿಧ್ಯಾಸದೊಳಗ ಅದೇ ತಾನು ಅಂತ ಏನ್ ಉಳಿತವಲ್ಲ, ಇದೇ ಸಹಜ ಸಮಾಧಿ. ಮನ ಹೊರಗಿನ ವಿಷಯ ವಾಸನೆಗಳ ಕಡೆಗೆ ಹೋಗದೆ ಆ ಬ್ರಹ್ಮವೇ ತಾನಂತ ಅರಿತು ಸುಮ್ಮನಿರಲು ಅದೇ ಸಮಾಧಿ ಐತಿ. ಇನ್ನ ಮತ್ ಬೇರೊಂದು ಸಮಾಧಿ, ಬೇರೊಂದು ಯೋಗ ಯಾವುದಿಲ್ಲ. ಇದನ್ನ ತಿಳಿದು ಬುದ್ಧಿಯನ್ನ ನಿಶ್ಚಯಾತ್ಮಕಗೊಳಿಸಬೇಕು. ಅಂದ್ರ ನಿಶ್ಚಯವಾಗಿಯೂ ಬೇರೆ ಇನ್ನೊಂದು ಏನು ಉದಯವಾಗದ ರೀತಿಯಲ್ಲಿ ಆ ಸ್ವರೂಪವೇ ತಾನು ಅನ್ನೋದರ ಉಳಿತಂದ್ರ ಅದೇ ಸಮಾಧಿ ಅನ್ನೋ ವಿಷಯವನ್ನ ಇಲ್ಲಿ ತಿಳಿಸ್ತಾರಪ್ಪ. ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದ ಏಕದಶಕ್ಕೆ ಸಿದ್ಧಾಂತ ನಿರೂಪಣ ನಾಮ ಪ್ರಥಮ ಸಮಾಸ ಇದು ಮುಕ್ತಾಯ ಆಯ್ತು. ಇನ್ನು ಇದ್ರಾಗ ದಶಕ 11, ಸಮಾಸ 2, ಚಾತ್ವಾರ ದೇವ ನಿರೂಪಣ ನುಡಿ 40. ಸ್ವಲ್ಪ ವಿರಾಮ ತಗೋರಲ್ಲ. ಹ್ಞೂನ್ರಪ್ಪ.
ಈಗ ಇಲ್ಲಿವರೆಗೆ ಕೇಳ್ಕೊಂತ ಬಂದೇವಲ್ಲ, ನೀನ್ ಬ್ಯಾರಿಟ್ ಏನನ ಮಾಡ್ತೀಯಲ್ಲ ಅದು ಸಮಾಧಿ ಅಲ್ಲ, ಶರೀರದ ಕರ್ಮದ ಶರೀರದಂತ ಅದು ಇರ್ತದ. ನೀನ್ ಬ್ರಹ್ಮ ಸ್ವರೂಪದಿ ಅಂತ ನೀನು ಸುಮ್ ತಿಳಿದಿ ಅಂದ್ರೆ ಸಾಕು, ಅದೇ ಸಮಾಧಿ. ಬೇರೆ ಏನನಾರ ಮಾಡೋದು ಈ ಉಪಾಧಿಗಳು ನೆಚ್ಚಿಂದ ಇದು ಮಾಡೋದು ಸಮಾಧಿ ಆಗೋದಿಲ್ಲ. ಬ್ರಹ್ಮ ಸ್ವರೂಪವೇ ಸಮಾಧಿ ಅನ್ನೋ ವಿಚಾರವನ್ನ ಅಪ್ಪಾಜರು ತಿಳಿಸಿದ್ರು. ಮತ್ತೆ ಇಲ್ಲಿ ಗೊಂದಲ ಎಲ್ಲಿ ಆಗ್ತದಂದ್ರ, ತಿಳಿಲಿಲ್ಲ ಅಂದದಕ್ಕೆ ಅದು ಗೊಂದಲ ಆಗ್ತದ, ತಿಳಿದಾಗ ಅದು ಪೂರ್ಣತ್ವವಾಗಿ ತಾನು ಉಳಿತೈತಿ. ಅಲ್ಲಿ ಸುಮ್ಮನಾಗ್ತದೆ. ಕೂಸು ತಾಯಿ ಎದೆಯಾಲ್ ತುಂಬ ಕುಡಿತಂದ್ರ ಅಲ್ಲಿ ನಿಂತಿ ಮಾಡೋದು ಒಂದೇ ಇರ್ತತವಿನ ಇನ್ನೊಂದ್ ಯಾವ್ದು ಇರೋದಿಲ್ಲ. ಮತ್ತೆ ಕಿರಿಕಿರಿ ಮಾಡ್ತಂದ್ರ ಅದಕ್ಕೇನಾದ್ರ ಅಸಮಾಧಾನ ಆಗೇತಿ ಅನ್ನುವಂಗ ಈ ಬ್ರಹ್ಮಜ್ಞಾನವನ್ನ ಪೂರ್ಣ ತಿಳಿದಾಗ ಅಲ್ಲಿ ಸುಮ್ಮನಿರಲು ನೀನು ಮುಕ್ತನೌದು ಅನ್ನೋ ವಿಚಾರವನ್ನ ಅಲ್ಲಿ ತಿಳಿಸ್ತದ. ಇಲ್ಲಿ ಚಾತ್ವಾರ ದೇವ ನಿರೂಪಣ ಅನ್ನೋ ನುಡಿ ಶ್ರೀ ಗುರುಭ್ಯೋ ನಮಃ ನುಡಿ 1:5. ಒಂದು ನಿಚ್ಚಲ ಒಂದು ಚಂಚಲ, ಹೀಗೆ ಎರಡೇ ವಸ್ತುಗಳಿದ್ದು ಎಲ್ಲರಲ್ಲಿಯೂ ಚಂಚಲದಲ್ಲಿ ತೊಡಗಿಕೊಂಡಿರುವವರು ಎಲ್ಲರೂ ಇಲ್ಲಿ ಜಗತ್ತಿನೊಳಗ ಇದ್ರೊಳಗೆ ಒಟ್ಟಾರೆ ಇರೋದು ಎರಡೇ ವಸ್ತು, ಒಂದು ನಿಚ್ಚಲ ಒಂದು ಚಂಚಲ. ಆದರೆ ಎಲ್ಲರೂ ಎದ್ರೊಳಗ್ ಕೂಡ್ಕೊಂಡದಾರ ಅಂದ್ರೆ ಚಂಚಲದೊಳಗ್ ಕೂಡಿದಾರ. ಚಂಚಲ ಅಂದ್ರೆ ಯಾವ್ದಂತ ತಗೋಬೇಕಾಗ್ತದಂದ್ರ ಮಾಯಾ ಸ್ವರೂಪದಿಂದ ಕೂಡಿರ್ತಕ್ಕಂಥದ್ದೇ ಚಂಚಲ ಐತಿ. ಎಲ್ಲರೂ ಅದ್ರೊಳಗ ಕೂಡಿಕೊಂಡದಾರ. ಆದ್ರ ನಿಚ್ಚಲವಾದರೂ ತನ್ನ ಸ್ವಯಂಭು ಅಸ್ತಿತ್ವದಿಂದ ಚಲನರಹಿತವಾಗಿ ಇದ್ದೇ ಇರ್ತದ. ಇಲ್ಲಿ ಎಲ್ಲರೂ ಕೂಡ ಚಂಚಲದೊಳಗ್ ಕೂಡಿದಾರಂದ್ರ, ಚಂಚಲ ಅಂದ್ರೆ ದೇಹಾತ್ಮ ಬುದ್ಧಿ, ಈ ಮನಸ್ಸು ಇಂದ್ರಿಯಗಳು ಇವುಗಳು ಅತ್ತ ಇತ್ತ ಹೊಡೆದಾಡ್ತಿರ್ತಾವು. ಇದು ಯಾವಾಗ್ಲೂ ಮಾಯಾ ಸ್ವರೂಪದಿಂದ ಕೂಡಿರೋದಕ್ಕೆ ಇದಕ್ಕೆ ಸ್ಥಿರ ಇಲ್ಲ. ಇದು ಯಾವಾಗ್ಲೂ ಚಂಚಲವಾಗಿದ್ದದ್ದೇ. ಇದು ನಾಶವಂತದ. ಮತ್ತೆ ನಿಚ್ಚಲವಾಗಿರ್ತಕ್ಕಂಥದ್ದು ಯಾವ್ದಂದ್ರ, ಅದು ನಿಚ್ಚಲವಾದರೂ ತನ್ನ ಸ್ವಯಂಭು ಅಸ್ತಿತ್ವದಿಂದ, ಅದು ತನ್ನ ಸ್ವಯಂ ಅಸ್ತಿತ್ವ. ಚಂಚಲಕ್ಕೆ ಸ್ವಯಂ ಅಸ್ತಿತ್ವ ಇರುವುದಿಲ್ಲ, ಅದು ಪರಾವಲಂಬಿ ಆಗಿರ್ತದ. ಆತ್ಮದ ಶಕ್ತಿಯನ್ನ ಬಳಕೆ ಮಾಡ್ಕೊಂಡ್ ಆತ್ಮದ ಸತ್ತದಿಂದ ಅದು ಬೆಳಗುವಂತದ್ದಾಗಿರ್ತದೆ. ಆದ್ರ ಈ ನಿಚ್ಚಲ ಅನ್ನೋದು ತನ್ನ ಸ್ವಯಂ ವಸ್ತುವಿನ ಅಸ್ತಿತ್ವದಿಂದ ಚಲನರಹಿತವಾಗಿದೆ. ಇದಕ್ಕೆ ಚಲನೆ ಇಲ್ಲ. ಇಲ್ಲಿ ಜಗತ್ತಿನೊಳಗ ಸೂರ್ಯನನ್ನ ಕೇಂದ್ರ ಬಿಂದುವನ್ನಾಗಿ ಮಾಡ್ಕೊಂಡ್ ಎಲ್ಲಾ ಗ್ರಹಗಳು ಭೂಮಿನ ಎಲ್ಲವೂ ಸುತ್ತತಾವ ಅಂತ ಹೇಳ್ತದೆ. ಆ ಮಹಾಬೈಲ್ ಏನು ಸುತ್ತೋದಿಲ್ಲ, ಆ ಮಹಾಬೈಲಿನೊಳಗೆ ಎಲ್ಲವೂ ಸುತ್ತದಾವು, ಆ ಮಹಾಬೈಲು ಸುತ್ತೋದಿಲ್ಲ. ಅದರಂತೆ ಆ ಪರಬ್ರಹ್ಮ ವಸ್ತು ಅನ್ನೋದು ಯಾವಾಗ್ಲೂ ಅದು ನಿಚ್ಚಲವಾಗಿ ಐತಿ. ಅದರೊಳಗಿರ್ತಕ್ಕಂಥ ಜೀವ ಭಾವವು, ಜೀವತ್ವ ಭಾವವು, ಸಂಕಲ್ಪ ವಿಕಲ್ಪಗಳು ಇವು ಚಂಚಲವಾಗಿ ಇವು ಸುತ್ತತಾವ. ಆದ್ರ ಆ ಪರಿಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತು ಅದು ಯಾವಾಗಲೂ ಚಲನರಹಿತವಾಗಿ ಇದ್ದೇ ಇರುತ್ತದೆ. ಈ ನಿಚ್ಚಲದ ವಿಚಾರ ಮಾಡುವವನು ಲಕ್ಷದಲ್ಲಿ ಎಲ್ಲಿಯೋ ಒಬ್ಬನು. ಅವನು ಮಾತ್ರ ಈ ನಿಚ್ಚಲವಾಗಿ ನಿಚ್ಚಲ ವಸ್ತುವಿನಂತೆಯೇ ನಿಚ್ಚಲತೆಯಿಂದೇ ಇರುತ್ತಾನೆ. ಅಂದ್ರ ಈ ಜಗತ್ತಿನೊಳಗೆ ಎಲ್ಲರೂ ಕೂಡ ಆ ಚಂಚಲದೊಳಗ ಬೆರ್ತಿರೋರ, ಚಂಚಲವೇ ಸತ್ಯ ಅಂತ ತಿಳಿದಿರೋರ, ಅದ್ರಾಗ ಸುಖ ದುಃಖಗಳನ್ನ ಅನುಭವಿಸಿದ್ರು ಕೂಡ ಅದೇ ಸುಖ ಐತಿ, ಅದೇ ಸತ್ಯ ಐತಿ ಅಂತ ಹೊರಟಿರೋರು. ಕಾಲಿಗೆ ಕಜ್ಜಿ ಆಗಿತ್ತು ಅಂದ್ರ ಕೆರ್ಕಂದಂಗ್ ಚೆನ್ನಾಗ್ ಅನಸ್ತದ. ಆ ಕೆರ್ಕಂದ್ರೆ ಏನ್ ಗಾಯ ಮಾಯೋದಿಲ್ಲ, ಅದು ಇನ್ನೊಷ್ಟು ಅಗಲಾಗ್ತದ. ಆದ್ರೆ ಕೆರ್ಕಬೇಕಾರ ಚಂದ ಅನಸ್ತದ. ಹಂಗ ಈ ಚಂಚಲವಾಗಿರ್ತಕ್ಕಂಥದ್ದು ಕೂಡ ಇದು ಹಿಂಗೈತಿ. ಇದು ಒಂಥರ ಜಗತ್ತಿಗೆ ಹಚ್ಚಿದ ಕಜ್ಜಿ ಅನ್ನಂಗ. ಅಂದ್ರ ಅದಿನ್ನೂ ಸುಖ ಐತೇನೋ, ಇನ್ನೂ ಸುಖ ಐತೇನೋ, ಮದುವೆ ಆದ್ರ ಸುಖ ಆದಿತ್ತೇನೋ, ಮಕ್ಕಳಾದ್ರೂ ಸುಖ ಆದಿತ್ತೇನೋ, ಮಕ್ಕಳಿಗೆ ನೌಕರಿ ಆದ್ರೂ ಸುಖ ಆದಿತ್ತೇನೋ, ಅವಾಗ ಸುಖ ಆದಿತ್ತೇನೋ, ಇವಾಗ ಸುಖ ಆದಿತ್ತೇನೋ ಅಂತ ಬರೀ ಸುಖವನ್ನು ಮುಂದಿಟ್ಟು ತೋರಿಸಿ ಅಂತ ಬರೀ ದುಃಖವನ್ನೇ ಅದು ಚಂಚಲ ಕೊಡ್ತತಿ. ಆದ್ರೂ ಬಹಳ ಜನ ಅದ್ರೊಳಗ ಬಿದ್ದು ಹೋಗ್ತದಾರ. ಮತ್ ಈ ನಿಚ್ಚಲದೊಳಗೆ ಯಾರಿರ್ತಾರಂದ್ರ ಲಕ್ಷಕ್ಕೆ ಯಾರೋ ಒಬ್ಬ, ಆ ಒಂದು ಲಕ್ಷ ಜನದೊಳಗೆ ಯಾರೋ ಒಬ್ಬನ ಈ ನಿಚ್ಚಲ ಸ್ಥಿತಿಯನ್ನ ಅರಿತು ಆ ನಿಚ್ಚಲ ವಸ್ತುವಿನಂತೆಯೇ ನಿಚ್ಚಲತೆಯಿಂದನೇ ಇರ್ತಾನ. ಯಾಕ ಅವನು ಇರ್ತಾನ ಅಂದ್ರ ಅವನ ವಸ್ತುವೇ ತಾನಂತ ತಿಳಿದಿರ್ತಾನ.
ಆ ನಿಶ್ಚಲವಾಗಿರ್ತಕ್ಕಂಥ ವಸ್ತು ಯಾವ್ದೈತಂದ್ರ ಆ ಪರಬ್ರಹ್ಮ ವಸ್ತು ಐತಿ. ಆ ಪರಬ್ರಹ್ಮ ವಸ್ತುವೇ ತಾನಂತ ತಿಳಿದಿರೋದ್ರಿಂದ ಅವನ ನಿಶ್ಚಲತೆಯಿಂದ ಇರಕ್ ಸಾಧ್ಯ ಆಗ್ತದ. ಇನ್ನ ಈ ಚಂಚಲತ್ವದೊಳಗ ಮಾಯೋಪಾದಿಂದ ಕೂಡಿರ್ತಕ್ಕಂಥ ಸಂಕಲ್ಪ ವಿಕಲ್ಪ ವಿಕಾರಗಳಿಂದ ಕೂಡಿರ್ತಕ್ಕಂಥ ಮನ ಅದೆಂದೆಂದು ನಿಶ್ಚಲತೆಯಿಂದ ಇರಕ್ಕಾಗೋದಿಲ್ಲ. ಯಾಕಂದ್ರೆ ಅದು ಯಾವಾಗ್ಲೂ ಅದು ವಿಷಯ ವಾಸನೆಗಳಿಗೆ ತಿರುಗೋದ ಅದರ ಕೆಲಸ. ಒಂದು ಕ್ಷಣವೂ ಕೂಡ ಅದು ಶಾಂತಿ ಇರೋದಿಲ್ಲ. ಆದ್ರೆ ಈ ನಿಶ್ಚಲ ವಸ್ತುವನ್ನ ತಿಳಿದು ಆ ನಿಶ್ಚಲ ವಸ್ತುವಿನಂತೆ ತಾನಾಗ್ತಾನ ಅಂದ್ರ ಅವನು ಯಾವಾಗ್ಲೂ ಅದನ್ನೇ ತಿಳಿದಿರ್ತಾನ. ಆ ಪಾರಮಾರ್ಥ ವಿಚಾರವನ್ನ ಆ ಪರಬ್ರಹ್ಮ ವಿಚಾರವನ್ನ ತಿಳಿದಿರ್ತಾನ. ಉಳಿದದ್ದೆಲ್ಲ ಇದು ಮಿಥ್ಯೆ ಐತಿ, ಇದು ತೋರಿ ಬಂದು ಹೋಗೋದೈತಿ, ತೋರಿ ಅಡಗೋದೈತಿ, ಇದು ಶಾಶ್ವತ ಸುಖವನ್ನ ಇದು ಕೊಡೋದಲ್ಲ, ಇದು ನನಗೆ ಬಂಧನವನ್ನೇ ಮಾಡ್ತತಿ. ನಾನು ಅನ್ನೋ ಮೂಲ ಸ್ವರೂಪ, ನಾನು ಎಂದರೆ ಬದ್ಧ, ನಾನು ಎಂದರೆ ಮುಕ್ತ ಅಂತ. ಈ ಚಂಚಲವೇ ನಾನು ಎಂದರೆ ಬದ್ಧ. ಹುಟ್ಟೋದು ಸಾವುದು ಅನ್ನೋದು ಎಲ್ಲದ್ರೊಳಗೆ ಒಳಗೊಂಡಿರ್ತತಿ. ಮತ್ತೆ ನಾನು ಎಂದರೆ ಮುಕ್ತ ಯಾವ್ದಂದ್ರ ಇದೆಲ್ಲದಕ್ಕೂ ಸಾಕ್ಷಿ ಸ್ವರೂಪನಾಗಿರ್ತಕ್ಕಂಥ ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ ಆ ಬರೀ ಅರಿವು ಸ್ವರೂಪವೇ ತಾನಂತ ತಿಳಿದ್ರೆ ಮುಕ್ತನಾಗ್ತಾನ. ಆ ಮುಕ್ತನಾಗಿರ್ತಕ್ಕಂಥವನು ತನ್ನ ತನ್ನ ವಿಚಾರವನ್ನ, ತನ್ನ ಸ್ವಸ್ವರೂಪದ ವಿಚಾರವನ್ನ ತಿಳಿದು, ತನ್ನ ಅರಿವಿನ ಪರಬ್ರಹ್ಮದ ವಿಚಾರವನ್ನ ತಿಳಿದು ಆತ ಯಾವಾಗ್ಲೂ ಸುಮ್ಮನೆ ಇರ್ತಾನ. ಅವನ್ ಯಾವುದೇ ಚಲನೆಗಳಾಗ್ಲಿ ಅವನಿಗೆ ಯಾವ ಕೂಡ ಏನೊಂದೇನು ಮಾಡಲಾರದಂತೆ ಆತ ಅಚಲನಾಗಿ ಉಳಿದಿರ್ತಾನ. ಆದರೆ ಬಹಳ ಜನರು ಈ ನಿಶ್ಚಲದ ಮಾತುಗಳನ್ನ ಆಡುತ್ತಲೇ ಮತ್ತೆ ಚಂಚಲತೆ ಕಡೆಗೆ ಓಡುವರು. ಕೆಲವರಿಗೆ ಇನ್ನು ಗಟ್ಟಿ ಆಗಿರೋದಿಲ್ಲ, ಅದು ತಿಳಿಯ ಪ್ರಯತ್ನದೊಳಗಿರ್ತಾರ. ಅದು ತಿಳಿತಾ ಒಂದ್ಸ ಗಟ್ಟಿ ಆಗ್ತದ. ಆದ್ರ ಗಟ್ಟಿ ಆಗೋತನ ಅವ್ರದ್ದು ಆ ಕಡೆಗೆ ಈ ಕಡೆಗೆ ಹೆಂಗಂದ್ರ ಜೋಕಾಲಿ, ಮರಕ್ ಕಟ್ಟಿದ ಜೋಕಾಲಿ ಹಗ್ಗದಂತೆ ಅದು ಒಮ್ಮೆ ಪ್ರಪಂಚದ ಕಡೆಗೆ ಒಮ್ಮೆ ಪಾರಮಾರ್ಥದ ಕಡೆಗೆ ಅದು ಓಡಾಡ್ತಿರ್ತತಿ. ಆದ್ರ ಇದೇ ಗಟ್ಟಿ ಆತಂದ್ರ ಯಾವುದು ಆ ಅರಿವು ಸ್ವರೂಪ, ಆ ಪರಬ್ರಹ್ಮ ಸ್ವರೂಪ, ಏಕಮೇವ ಅದ್ವಿತೀಯ ಆತ್ಮನಲ್ಲಿ ತೋರುವ ಲೋಕರಂಜನೆಯು ಕಾಲ್ಪನಿಕ ವಯಸ್ಸೆ ಅಂತ ಹೇಳಿದಾಗ ಅದನ್ನ ಆ ನುಡಿಯ ವಾಕ್ಯವನ್ನ ಒಂದು ತಿಳಿದಾಗ ಆ ತಿಳಿದಂತರ ಯಾವಾಗ್ಲೂ ಕೂಡ ನಿಶ್ಚಲವಾಗಿ ಅಲ್ಲೇ ಉಳಿತಾರ. ಮತ್ತೆ ಅದು ನಿಲ್ಲೋತನ ಸ್ವಲ್ಪ ಸಂಚಾರ ಇದ್ದೇ ಇರ್ತತಿ. ಅದು ಚಂಚಲದಲ್ಲಿ ಹುಟ್ಟಿರುವುದು, ಚಂಚಲದಲ್ಲಿಯೇ ಬೆಳೆದಿರುವುದು. ಈ ಆಯಸ್ಸವೆಲ್ಲ ಚಂಚಲವೇ ಬಿಂಬಿಸುವುದು. ಯಾಕಂದ್ರ ಆ ಮನ ಆ ವೃತ್ತಿ ಕಡೆಗೆ ಹೋತು ಅಂದ್ರೆ ನಾನು ಹುಟ್ಟದನ್ನದನೆ, ಹುಟ್ಟಿದೆ, ನಾನು ಬೆಳೆದೆ, ಇಷ್ಟು ದಿನ ಆತು, ಇಷ್ಟು ಕಾಲ ಆತಂತ ದೇಹದ ಬಗ್ಗೆ ಹೇಳ್ಕೊಂತಿದ್ದೀವಿ ಅಂದ್ರ ಯಾಕಂದ್ರ ಅದು ಹುಟ್ಟಿದ್ದೇ ಚಂಚಲತೆಯಿಂದ. ಮತ್ತೆ ಚಂಚಲತೆಯಿಂದ ಹುಟ್ಟಿದ್ದು ಅದು ಯಾವ್ದರಿಂದ ಹುಟ್ಟೈತೋ ಅದರ ಹುಟ್ಟು ಲಕ್ಷಣಗಳನ್ನ ಅದು ತಿಳಿಸ್ತಾ ಹೋಗ್ತದ. ಅದು ಅದನ್ನೇ ಬಿಂಬಿಸ್ತದೆ. ಅದು ಅದ್ರ ಕಡೆಗೆ ಹೋತಂದ್ರ ಆ ಚಂಚಲದಲ್ಲಿ ಬೆಳೆದಿರುವ ಆಯುಷ್ಯವೆಲ್ಲವೂ ಚಂಚಲವೇ ಬಿಂಬಿಸಿರುವುದು. ಹೀಗೆ ಜಗತ್ತೆಲ್ಲವೂ ಚಂಚಲದತ್ತ ನಡೆದಿದೆ. ಅದರ ಕಾರ್ಯವೆಲ್ಲವೂ ಚಂಚಲದಲ್ಲಿಯೇ ಸಂಭವಿಸುವವು. ಇಂಥ ಬಲವತ್ತರ ಚಂಚಲವನ್ನ ತ್ಯಜಿಸಿ ನಿಶ್ಚಲದಲ್ಲಿ ವಿಶ್ರಾಂತಿ ಪಡೆಯುವವನು ಯಾವನಿದ್ದಾನಪ್ಪ ಅಂದ್ರ ಇಲ್ಲಿ ಆ ಹುಟ್ಟಿದ್ದು ಕೂಡ ಆ ನಮ್ಮ ಹುಟ್ಟು ಅನ್ನೋದು, ಈ ದೇಹದ ಹುಟ್ಟು ಅನ್ನೋದು ಕೂಡ ಚಂಚಲತೆಯಿಂದನೇ ಹುಟ್ಟಿರ್ತತಿ. ಮತ್ತೆ ಅದನ್ನೇ ಅದನ್ನೇ ತಿಳ್ಕೊಂತ ನೀನ್ ಹುಟ್ಟಿದಿ, ನೀನ್ ಬೆಳೆದಿ, ನೀನ್ ಹಂಗಾದೆ, ನಿನಗೆ ಆ ಕರ್ಮಗಳದಾವು ಈ ಕರ್ಮಗಳದಾವ ಅಂತೆಲ್ಲ ಇವನ್ನ ಕೇಳ್ಕೊಂತ ಬಂದು ಅದು ಇದ್ರಾಗ ಹೋಗ್ಬಿಡ್ತತಿ. ಆದ್ರ ಬಲ್ಲಂತವ್ರು ಯಾರೋ ಒಬ್ರು ಮಹಾತ್ಮರ ಸಂಘದಿಂದ ಲಕ್ಷಕ್ಕೆ ಯಾರೋ ಒಬ್ರು ಈ ಹುಟ್ಟು ಸಾಯೋನೋ ಇವ್ ಯಾವ ನನಗೆ ಸಂಬಂಧ ಇಲ್ಲ, ನೀನ್ ಆ ಸ್ವರೂಪದಿ ಅಂತ ತಿಳಿಸ್ತಾರ ಅನ್ನೋ ವಿಷಯವನ್ನ ಇಲ್ಲಿ ತಿಳಿಸ್ತದ್ರ ಅಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿ ಅಪ್ಪಾಜಿ. ಇನ್ನು ಉಳಿದ ಭಾಗವನ್ನ ಮತ್ತೆ ನಾಳೆ ನೋಡೋಣ್ರಿ. ಎಲ್ಲರಿಗೂ ಶರಣಾರ್ಥಿ.